ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವು ಸಾಕ್ಷಾತ್ ನಂದ ಗೋಕುಲದಂತೆ ಕಾಣುತ್ತಿತ್ತು. ಎತ್ತ ನೋಡಿದರೂ ಮುದ್ದಾದ ಕೃಷ್ಣ ರಾಧೆಯ ವೇಷವನ್ನು ತೊಟ್ಟ ಮಕ್ಕಳು ನಲಿಯುತ್ತಿದ್ದರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಸಂಸದ ಶ್ರೇಯಸ್ ಎಂ ಪಟೇಲ್ ಮುಖ್ಯ ದ್ವಾರದಲ್ಲಿ ಇಡಲಾಗಿದ್ದ ಮಡಿಕೆಯನ್ನು ಕಾಯಿಯಿಂದ ಹೊಡೆಯುವ ಮೂಲಕ ಚಾಲನೆ ನೀಡಿದರು. ಪುಟಾಣಿ ಮಕ್ಕಳು ಶ್ರೀಕೃಷ್ಣ ರಾಧೆ ವೇಷ ಧರಿಸಿ ಕೃಷ್ಣನ ಹಾಡಿಗೆ ಹೆಜ್ಜೆ ಹಾಕುವ ಮೂಲಕ ನೆರೆದಿದ್ದವರ ಗಮನ ಸೆಳೆದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು, ನಮ್ಮ ಜೊತೆ ಯಾವುದೇ ಆಸ್ತಿ, ಮನೆ, ಇತರೆ ಏನೇ ಇದ್ದರೂ ಶಾಶ್ವತವಲ್ಲ. ನಮ್ಮ ಬಳಿ ಯಾವಾಗಲೂ ಜೊತೆಯಲ್ಲಿ ಇರುವುದು ವಿದ್ಯೆ ಮಾತ್ರ. ದಯಮಾಡಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡಿಸಬೇಕು. ನಾನು ಕೂಡ ಹೊಳೆನರಸೀಪುರದ ಶಾಲೆಯಲ್ಲಿ ಬೆಳೆದು ಬಂದು ಈಗ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಸಂಸದನಾಗಿದ್ದೇನೆ. ಪೋಷಕರು ಗುಣಮಟ್ಟದ ಶಿಕ್ಷಣ ಕೊಡಿಸಬೇಕು ಎಂದರು. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯು ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ನೀಡುತ್ತಾ ಬಂದಿದ್ದು, ಇಂತಹ ಉತ್ತಮ ಶಾಲೆಯು ನಮ್ಮ ಹೊಳೆನರಸೀಪುರ ತಾಲೂಕಿನಲ್ಲೂ ಹಾಗೂ ಜಿಲ್ಲೆಯ 7 ತಾಲೂಕಿನಲ್ಲೂ ಕೂಡ ಪ್ರಾರಂಭಿಸಿ ಎಂದು ಕೋರಿದರು. ಕಾರ್ಯಕ್ರಮ ಇಷ್ಟು ಸೊಗವಾಗಿ ಇಷ್ಟು ಸೊಗಸಾಗಿ ಇರುತ್ತೆ ಅಂತ ನಾನು ಖಂಡಿತವಾಗಿ ಅನ್ಕೊಂಡಿಲ್ಲ. ನಾನು ಯೂಶಲಿ ಒಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತೆ ಅನ್ಕೊಂಡೆ. ನಾನು ಮಕ್ಕಳು ಎಂಟ್ರೆನ್ಸ್ ಅಲ್ಲಿ ನಮ್ಮ ವೆಲ್ಕಮ್ ಮಾಡಿದ ರೀತಿ ನೋಡಿದ್ರೆ ತುಂಬಾ ಖುಷಿ ಆಯ್ತು. ನನಗೆ ಹೆಮ್ಮೆ ಅನಿಸ್ತಿದೆ ನನಗೆ ಟೈಮ್ಸ್ ಗುರುಕುಲ ಕಾಲೇಜ್ ಸ್ಕೂಲ್ ಬಗ್ಗೆ. ಯಾಕಂದ್ರೆ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನ ಇಷ್ಟು ಅದ್ಭುತವಾಗಿ ಮಾಡಿರೋದಕ್ಕೆ ನನಗೆ ತುಂಬಾ ಮೆಚ್ಚುಗೆ ಆಗಿದೆ. ನಮ್ಗೆ ತುಂಬಾ ಖುಷಿ ಆಗ್ತದೆ ಇದನ್ನ ನೋಡ್ತಾ ಇದ್ರೆ. ನಮ್ಮ ಶಾಲೆಯ ದಿನಗಳೆಲ್ಲ ನೆನಪಾಗ್ತವೆ. ಜೊತೆಗೆ ಮುದ್ದಾಗಿ ಮಕ್ಕಳೆಲ್ಲ ಚೆನ್ನಾಗಿ ತಯಾರಾಗಿ ಬಂದಿದ್ದಾರೆ. ಒಂದು ದಿನ ಎಲ್ಲ ಮಕ್ಕಳ ಜೊತೆ ಕಳಿಬೇಕು ಅಂತ ನಮಗೂ ಸಹ ಆಸೆ ಇದೆ. ಆದ್ರೆ ಕಾರ್ಯಕ್ರಮದ ಒತ್ತಡಗಳಿಂದ ನಾನು ಸಹ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗ್ತದೆ. ನಿಮ್ಮೆಲ್ಲರಲ್ಲಿ ಒಂದು ಮನವಿ, ಯಾವುದೇ ಪೋಷಕರಿಗೆ ನಾನು ಹೇಳೋದು ಒಂದೇ ಮನವಿ, ನಮ್ಮ ಜೊತೆ ಯಾವುದೇ ಆಸ್ತಿ ಆಗಿರ್ಬೋದು, ಮನೆ, ಬಂಗ್ಲೆ, ಸೈಟ್ ಯಾವುದು ಬರಲ್ಲ. ನಮ್ಮ ಜೊತೆ ಬರೋದು ಒಂದೇ, ಅದು ವಿದ್ಯೆ. ದಯಮಾಡಿ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಿಸಿ ಅಂತ ಕೈ ಮುಗಿ ಕೇಳ್ಕೊಂತೀನಿ. ಯಾಕಂತ ಹೇಳಿದ್ರೆ ನಾನು ಸಹ ಒಂದು ನಮ್ಮ ಅಜ್ಜಿಯವರು ನನ್ನನ್ನು ಸಾಕಿದ್ದು ಚಿಕ್ಕದ್ರಲ್ಲಿ. ನಮ್ಮ ತಂದೆ, ನಾನು 2ನೇ ಕ್ಲಾಸ್ ಇದ್ದಾಗ ನಮ್ಮ ತಂದೆ ನನ್ನ ನಾವು ಕಳ್ಕೊಂಡ್ವಿ. ಹೊಳೆನರಸೀಪುರದಲ್ಲಿ ಅವಾಗಿನ್ನೂ ಶಿಕ್ಷಣ ಅಷ್ಟು ಗುಣಮಟ್ಟವಾಗಿ ಇಲ್ಲದೆ ನನಗೆ ನಮ್ಮ ಮೈಸೂರಲ್ಲಿ ಶಾಲೆಗೆ ಸೇರಿಸಿದ್ರು. ನಮ್ಮ ಅಜ್ಜಿಯವರು ತಿದ್ದಿದ್ದಕ್ಕೆ ನನ್ನ ಮುಂದೆ ನಿಮ್ಮೆಲ್ಲರ ಆಯ್ಕೆಯಾಗಿ ಸಂಸದನಾಗಿ ನಾನು ಬಂದಿದ್ದೀನಿ. ಅದೇ ರೀತಿ ಗುಣಮಟ್ಟವಲ್ಲ ಶಿಕ್ಷಣವನ್ನು ಕೊಡಿಸಿ ಅಂತ ಕೇಳ್ತೀವಿ. ಅದೇ ರೀತಿ ನಮ್ಮ ಟೈಮ್ಸ್ ಗುರುಕುಲ ಶಾಲೆ ಎಲ್ಲ ಕಡೆ ಒಳ್ಳೆಯ ಶಿಕ್ಷಣ ಕೊಡ್ತೀನಿ ಅನ್ನೋ ಮಾಹಿತಿ ನನಗೂ ಇದೆ. ಇದೇ ರೀತಿ ಇನ್ನೂ ಅವರ ಒಂದು ಶಾಖೆಗಳು, ಬ್ರಾಂಚಸ್ ಜಾಸ್ತಿ ಆಗಲಿ, ಎಲ್ಲ ತಾಲೂಕಲ್ಲೂ ನಮ್ಮ ಟೈಮ್ಸ್ ಗುರುಕುಲ ಬರಲಿ ಅಂತ ಕೇಳ್ಕೊತೀನಿ. ನಮ್ಮ ತಾಲೂಕಲ್ಲೂ ಮೊದಲನೇದಾಗಿ ನಿಮಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ನಮ್ಮ ತಾಲೂಕಿನಲ್ಲೂ ಒಂದು ಅವಕಾಶ ಮಾಡಿಕೊಡಿ. ಎಲ್ಲ 7 ತಾಲೂಕಿನಲ್ಲೂ ಬ್ರಾಂಚಸ್ ಓಪನ್ ಮಾಡಿ ಅಂತ ಹೇಳ್ತೀನಿ. ನನಗೆ ಮಕ್ಕಳ ಜೊತೆಗೆ ನಮ್ಮ ತಾಯಂದಿರು ನೋಡೋದು ತುಂಬಾ ಖುಷಿ ಆಗ್ತದೆ. ಎಲ್ಲರೂ ಮಕ್ಕಳ ಜೊತೆ ಅದ್ಭುತವಾಗಿ ರೆಡಿ ಮಾಡಿ ಬಂದಿದ್ದೀರಾ. ನಾವೇ ಹಿಂದಿನ ಒಂದು ಕಥೆಯನ್ನು ಕೇಳಿದಾಗ ಶ್ರೀಕೃಷ್ಣನ ಬಗ್ಗೆ ನಮಗೆ ಇರೋಂಥದ್ದು ಒಂದು ತಪ್ಪು ಕಲ್ಪನೆ. ಏನಂದ್ರೆ ಶ್ರೀಕೃಷ್ಣ ಅಂದ್ರೇನೆ ಅದೇನಂದ್ರೆ ಸ್ತ್ರೀಯರ ಸಮಾಜ ಜಾಸ್ತಿ ಅನ್ನೋ ಹಾಗೆ. ಬಟ್ ಇವತ್ತಿನ ಒಂದು ಯುಗದಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಶ್ರೀಕೃಷ್ಣನ ಅಧ್ಯಯನ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಯಾವ ಕಾರಣಗಳಿಗೋಸ್ಕರ ಆ ರೀತಿ ಇದ್ದ, ಯಾವ ಕಾರಣಕ್ಕೋಸ್ಕರ ನಾವು ಅಂತ ಕರೀತಾ ಇದ್ರು, ಆ ಒಂದು ತಪ್ಪು ಕಲ್ಪನೆ ನಮ್ಮಿಂದ ಆಚರಿಸಬೇಕಾಗ್ತದೆ. ಈಗ ಶ್ರೀಕೃಷ್ಣ ರಾಮ ಎಲ್ಲ ಹೇಳ್ತಾರೆ, ನನ್ನ ಮಗ ರಾಮ ಆಗಬೇಕು, ಶ್ರೀಕೃಷ್ಣ ಆಗಬಾರ್ದು ಅಂತ ಹೇಳಿ. ಬಟ್ ತಪ್ಪು ಕಲ್ಪನೆ ಹಾಗನ್ಕೊಳ್ಬಾರ್ದು. ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಶಾಲೆಯ ಒಂದು ವೃತ್ತಿಯಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ, ಎಲ್ಲಾ ವರ್ಗದ ಮಕ್ಕಳು ನಮ್ಮ ಶಾಲೆಯಲ್ಲಿ ಇರ್ತಾ ಹೋಗ್ತಾರೆ. ಇವತ್ತು ಎಲ್ಲಾ ಜನಾಂಗದವರು ಸಹ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಶಾಲೆಗಳಲ್ಲಿ ನಾವು ಆ ರೀತಿಯ ಒಂದು ಏನು ಭೇದ ಭಾವವನ್ನು ಹೋಗಲಾಡಿಸಿ ಎಲ್ಲಾ ವಿದ್ಯಾರ್ಥಿಗಳು, ಯಾವುದೇ ಸಮುದಾಯದ ವಿದ್ಯಾರ್ಥಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಕೃಷ್ಣನ ಒಂದು ವೇಷಧಾರಣೆ ಆಗಿರ್ಬೋದು, ರಾಧೆಯ ವೇಷಧಾರಣೆ ಆಗಿರ್ಬೋದು ಆಚರಿಸಿಕೊಂಡು ಅದನ್ನ ಒಂದು ಸಂಭ್ರಮದಿಂದ ಆಚರಿಸಿಕೊಂಡಾಗ ಅದು ಬಹಳ ಖುಷಿ ಆಗ್ತಾ ಹೋಗ್ತದೆ. ಇದೇ ವೇಳೆ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಅಧ್ಯಕ್ಷ ಎಬಿ ಸುರೇಂದ್ರ ಕುಮಾರ್, ಪ್ರಾಂಶುಪಾಲರಾದ ಉಮಾ ಎಸ್ ಪಾಟೀಲ್, ಗಿರಿಧರ್ ಶ್ಯಾಮದಾಸ್ ಸ್ವಾಮೀಜಿ, ಆಡಳಿತಾಧಿಕಾರಿಗಳಾದ ಸೂರ್ಯ ಮತ್ತು ವೆಂಕಟೇಶ್ ಇತರರು ಹಾಜರಿದ್ದರು.